ಮೂಡಾ ಕೇಸ್ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದ A4 ಆರೋಪಿ ದೇವರಾಜು ಅವರ ಪರ ದುಷ್ಯಂತ್ ದವೆ ವಕೀಲರು ವಾದ ಮಾಡಿದ್ರು. ಹೈಕೋರ್ಟ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿತು. ನನ್ನ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳಿದ್ದೇನೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನಿದೆ? ನನ್ನ ಜಾಗವನ್ನ ನಾನು ಮಾರಾಟ ಮಾಡಿದ್ದೇನೆ, ಅದರಲ್ಲಿ ತಪ್ಪೇನಿದೆ? ಮೋಸಕ್ಕೆ ಒಳಗಾದವರು ದೂರು ನೀಡಬೇಕು. ಆದರೆ ಇಲ್ಲೇನಾಗಿದೆ? ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು? ನನ್ನ ಜಮೀನು ನಾನು ಮಾರಿದ್ದೇನೆ. A4 ದೇವರಾಜು ಪರ ವಕೀಲ ದುಷ್ಯಂತ್ ದವೆ ವಾದ ಮಂಡಿಸ್ತಾ ಇದ್ದಾರೆ. ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ ದುಷ್ಯಂತ್ ದವೆ. ನನ್ನ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳಿದ್ದೇನೆ. ದುಷ್ಯಂತ್ ದವೆ ದೇವರಾಜು ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ. ಅವರ ಪಾತ್ರ ಏನಿದ್ರೆ ನನ್ನ ಜಾಗ ನಾನು ಮಾರಾಟ ಮಾಡಿದ್ದೇನೆ, ಅದರಲ್ಲಿ ಏನ್ ತಪ್ಪು? ಯಾರಿಗೆ ಮೋಸ ಆಗಿದೆ? ಮೋಸಕ್ಕೊಳಗಾದವರು ದೂರು ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು. ಆದ್ರೆ ಇಲ್ಲೇನಾಗಿದೆ? ಇಲ್ಲಾಗಿರುವಂಥದ್ದೇ ಬೇರೆ. ಸಿಬಿಐ ತನಿಖೆಗೆ ಕೋರಿದ್ದಾರೆ ಈ ಪ್ರಕರಣವನ್ನ. 15 ವರ್ಷಗಳ ಹಿಂದೆನೆ ದೂರು ಕೊಡಬಹುದಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ದೂರು ಕೊಟ್ಟಿದ್ದಾರೆ. ಸಿಎಂಗೆ ಮುಜುಗರ ಉಂಟು ಮಾಡುವ ಉದ್ದೇಶದಿಂದಲೇ ಈ ಕೇಸ್ ಸಿಬಿಐಗೆ ಕೊಡಿ ಅಂತ ಕೇಳ್ತಿದ್ದಾರೆ. ನಾನು ನನ್ನ ಬಡ ಕಕ್ಷಿದಾರ ದೇವರಾಜು ಪರ ಮಾತ್ರ ಮಾತನಾಡ್ತಾ ಇದ್ದೆ. ಸಿನಿಮಾ ನಿರ್ದೇಶಕ, ಪತ್ರಕರ್ತ ವರ್ಸಸ್ ಸಿದ್ದರಾಮಯ್ಯ ಎಲ್ಲದರ ಬಗ್ಗೆಯೂ ಕೂಡ ವಕೀಲ ದುಷ್ಯಂತ್ ದವೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ನಾನು ನನ್ನ ಬಡ ಕಕ್ಷಿದಾರರ ಪರವಾಗಿ ಮಾತ್ರ ಇಲ್ಲಿ ವಾದ ಮಾಡ್ತಾ ಇದ್ದೇನೆ. ಸಿನಿಮಾ ನಿರ್ದೇಶಕ, ಪತ್ರಕರ್ತ ವರ್ಸಸ್ ಸಿದ್ದರಾಮಯ್ಯ ಇವರ್ಯಾರ ಬಗ್ಗೆಯೂ ಕೂಡ ನಾನು ಮಾತನಾಡ್ತಾ ಇಲ್ಲ. ನನ್ನ ಕಕ್ಷಿದಾರ ದೇವರಾಜು ಅವರು ಈ ಪ್ರಕರಣದಲ್ಲಿ A4 ಅವರ ಪರವಾಗಿ ಮಾತ್ರ ವಾದ ಮಾಡ್ತಾ ಇದ್ದೀನಿ. ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದನ್ನ ಸಿಬಿಐಗೆ ಕೊಡುವ ಅಗತ್ಯತೆ ಇಲ್ಲ. ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರ ವಾದ ಮುಂದುವರೆದಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಹೌದು. ಇದೀಗ ದೇವರಾಜ್ ಪರ ವಕೀಲ ದುಷ್ಯಂತ್ ದವೆ ಏನಿದ್ದಾರೆ ಅವರು ತಮ್ಮ ವಾದವನ್ನ ಮುಂದುವರಿಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಕೆಲವು ದಾಖಲೆಗಳನ್ನ ಮುಚ್ಚಿಟ್ಟು ಒಂದು ದೂರುದಾರ ಸಂಯಮಯಿ ಕೃಷ್ಣ ದೂರನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತದಲ್ಲಿ FIR ದಾಖಲಾದ ದಿನವೇ ಇನ್ವೆಸ್ಟಿಗೇಷನ್ ಸಿಬಿಐ ಇನ್ವೆಸ್ಟಿಗೇಷನ್ ಅನ್ನ ಕೋರಿ ಇವರು ಅರ್ಜಿಯನ್ನ ಹಾಕಿರುವಂತದ್ದು. ಸಾಕಷ್ಟು ಒಂದು ಮಾಹಿತಿಗಳನ್ನ ಇಲ್ಲಿ ಏನು ಮುಚ್ಚಿಟ್ಟು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನೂ ಕೂಡ ವಾದ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಈಗ್ಲೂ ಕೂಡ ಧಾರವಾಡ ಪೀಠ ಏನಿದೆ, ಹೈಕೋರ್ಟ್ ನ ಪೀಠದಲ್ಲಿ ವಾದ ಮುಂದುವರೆದಿರುವಂತದ್ದು. ಸದ್ಯಕ್ಕೆ ದುಷ್ಯಂತ್ ದವೆ ಇನ್ನು ವಾದವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರಾಜು ಅವರ ಸಹೋದರ ಮತ್ತೆ ಸಹೋದರನ ಪತ್ನಿ ಮಕ್ಕಳು ಆಸ್ತಿ ವಿಲೇವಾರಿಗೆ ಒಪ್ಪಿದ್ರು. ಹೀಗಾಗಿ ಒಂದು ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಇಲ್ಲಿ ತೀರ್ಮಾನವನ್ನ ಮಾಡಿದ್ರು. ಇಲ್ಲಿ ಭ್ರಷ್ಟಾಚಾರ ಹೇಗಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ನೋಡ್ಬೇಕಾಗತ್ತೆ ಅನ್ನೋ ಒಂದು ವಾದವನ್ನ ಮಾಡ್ತಿರುವಂತದ್ದು. ಅಂದ್ರೆ ಈಗಾಗ್ಲೇ ಒಂದು ತನಿಖೆ ನಡೀತಾ ಇದೆ, ರಿಪೋರ್ಟ್ ಕೂಡ ನನ್ನ ಬಳಿ ಇದೆ. ಈಗ ಸಿಬಿಐಗೆ ವಹಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಮಾತ್ರ ವಾದವನ್ನ ಮಾಡಿ ಅಂತ ಅನ್ಬಿಟ್ಟು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸೂಚನೆಯನ್ನ ಕೊಟ್ಟಿದ್ರು. ಎಲ್ಲಾ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ಯಾವ ರೀತಿ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಕಂಡುಕೊಳ್ಬೇಕಾಗತ್ತೆ. ಹೀಗಾಗಿ ವಾದವನ್ನ ಆಲಿಸಿ ಅಂತ ಮನವಿಯನ್ನ ಮಾಡಿ ಇದೀಗ ಕಂಟಿನ್ಯೂಯನ್ನ ಮಾಡ್ತಿರುವಂತದ್ದು. ದೂರುದಾರರು ಮಾಡಿರುವ ಆರೋಪದಲ್ಲಿ ದೇವರಾಜ್ ಪಾತ್ರ ಇಲ್ವೇ ಇಲ್ಲ. ಯಾಕಂದ್ರೆ ಹಲವು ವರ್ಷಗಳ ಹಿಂದೆನೆ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅಂದ್ರೆ CM ಬಾಮಾಯಿದ ಅವ್ರಿಗೆ ಒಂದು ಜಮೀನನ್ನ ಮಾರಾಟ ಮಾಡಿದ್ದಾರೆ. ಇದರಲ್ಲಿ ನನ್ನ ಕಕ್ಷಿದಾರ ದೇವರಾಜ್ ಅವರ ಪಾತ್ರ ಏನೂ ಇಲ್ಲ. ಅವ್ರನ್ನ ಕರೆದು ಇಲ್ಲಿ A4 ಮಾಡಿರೋದು ಸರಿಯಲ್ಲ ಅನ್ನೋ ಒಂದು ವಾದವನ್ನ ಮಾಡಿರುವಂತದ್ದು. ಇನ್ನು ಕೂಡ ವಾದ ಕಂಟಿನ್ಯೂ ಆಗ್ತಾ ಇದೆ. ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಅಂದ್ರೆ ಮಾರಾಟ ಮಾಡುವಾಗ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ, ಭ್ರಷ್ಟಾಚಾರ ದೇವರಾಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳೇ ಇಲ್ಲ.
ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಎವಿಡೆನ್ಸ್ ಇಲ್ಲ. ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡಬೇಕು, ಮತ್ತೆ ಸಿಬಿಐಗೆ ವಹಿಸುವಂತಹ ಅವಶ್ಯಕತೆ ಈ ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನೋದು ದುಷ್ಯಂತ್ ದವೆ ಅವರ ವಾದವಾಗಿರುವಂತದ್ದು. ಇನ್ನೂ ಕೂಡ ವಾದ ಕಂಟಿನ್ಯೂ ಆಗಿದೆ. ಏನೆಲ್ಲ ವಾದವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ವೀಣಾ. ಜೊತೆಗೆ ನ್ಯಾಯಾಧೀಶರು ಹೇಳಿದಂತಹ ಒಂದು ಪಾಯಿಂಟ್ ಚೇತನ್, ಲೋಕಾಯುಕ್ತ ತನಿಖಾ ವರದಿ ಏನ್ ಸಲ್ಲಿಕೆ ಆಗಿದೆ ಆ ವರದಿಯನ್ನ ಪರಿಶೀಲನೆ ಮಾಡ್ತೀನಿ, ಅದಾದ ನಂತರ ನಿರ್ಧಾರ ಮಾಡ್ತೀನಿ ಅಂತ. ಸೊ ಬಹುಶಃ ತೀರ್ಪು ಇನ್ನು ಮುಂದೂಡೋ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಹೌದೌದು, ಯಾಕಂದ್ರೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಇವತ್ತು ಒಂದು ಲೋಕಾಯುಕ್ತ ಇಲ್ಲಿ ತನಕ ಏನ್ ಇನ್ವೆಸ್ಟಿಗೇಷನ್ ಅನ್ನ ನಡೆಸಿದೆ ಆ ಒಂದು ಪ್ರಗತಿಯ ವರದಿ ಇವತ್ತು ಸಬ್ಮಿಟ್ ಮಾಡಿತ್ತು. ಆ ವರದಿಯನ್ನ ಸಹಜವಾಗಿ ನೋಡ್ಬೇಕಾಗತ್ತೆ. ಅದ್ರಲ್ಲಿ ಏನಿದೆ, ಯಾವ ಅಂಶ ಇದೆ, ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಆಗಿದ್ಯಾ, ಯಾವುದೇ ರೀತಿಯಾದಂತ ಪ್ರಭಾವಕ್ಕೆ ಒಳಗಾಗದೆ ತನಿಖೆ ನಡೆದಿದೆ ಏನು ಅನ್ನೋದು ಸಹಜವಾಗಿ ಒಂದು ನ್ಯಾಯಮೂರ್ತಿಗಳ ಮನವರಿಕೆ ಆಗ್ಬೇಕು, ಅವ್ರಿಗೆ ಮನವರಿಕೆ ಆಗ್ಬೇಕು. ಹೀಗಾಗಿ ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಅಂದ್ರೆ ಇವತ್ತು ಒಂದು ತನಿಖೆ ವರದಿಯ ಸಬ್ಮಿಟ್ ಮಾಡಿರುವಂತದ್ದು, ಅದು ಪರಿಶೀಲನೆಗೆ ಒಂದಷ್ಟು ಟೈಮ್ ಹಿಡಿಯುತ್ತೆ. ವಿಚಾರಣೆಯನ್ನ ಮುಂದೂಡಿ ಒಂದು ಆದೇಶವನ್ನ ಹೊರಡಿಸುವಂತ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಅದಕ್ಕೂ ಮುಂಚೆ ಎಲ್ಲರ ಪರವಾದಂತಹ ವಕೀಲರ ವಾದವನ್ನ ಕೇಳಿಸ್ಕೋಬೇಕಾಗತ್ತೆ. ಅಂದ್ರೆ ಬೆಳಿಗ್ಗೆ ಅಷ್ಟೇ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಾಡಿದ್ರು, ಸ್ನೇಹಮಯಿ ದೂರುದಾರರ ಪರ ವಕೀಲ ಮಣಿಂದರ್ ಸಿಂಗ್ ವಾದವನ್ನ ಮಾಡಿದ್ರು. ಆಮೇಲೆ ಸರ್ಕಾರದ ಪರ ವಕೀಲ ಶಶಿ ಕಿರಣ್ ಕೂಡ ಕೇಳಿದ್ರು ವಾದವನ್ನ ಮಾಡಿ ಅಂತ ಅಂದ್ಬಿಟ್ಟು. ಕಾಲಾವಕಾಶ ಕೇಳಿದಕ್ಕೆ ಅದು ಆಗ್ಲಿಲ್ಲ. ಇದೀಗ ದುಷ್ಯಂತ್ ದವೆ ದೇವರಾಜ್ ಪರ ವಕೀಲ ಇಲ್ಲಿ ವಾದವನ್ನ ಮಾಡ್ತಿರುವಂತದ್ದು. ನೆಕ್ಸ್ಟ್ ಮಲ್ಲಿಕಾರ್ಜುನ ಸ್ವಾಮಿ ಪರ ವಕೀಲರು ಕೂಡ ವಾದವನ್ನ ಮಾಡ್ಬೇಕಾಗತ್ತೆ. ಎಲ್ಲರ ವಾದವನ್ನು ಕೂಡ ಇಲ್ಲಿ ಆಲಿಸ್ಬೇಕಾಗತ್ತೆ. ಆ ವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಅಂದ್ರೆ ಇವತ್ತೇ ಏಕಾಏಕಿ ಸಿಬಿಐಗೆ ಕೊಡಿ, ಸಿಬಿಐ ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ಕೊಡುವಂತಹ ಚಾನ್ಸಸ್ ತೀರಾ ಕಡಿಮೆ. ಎಲ್ಲರೂ ಅಂದ್ರೆ ಆರೋಪಿಗಳ ಪರ ವಕೀಲರ ವಾದವನ್ನು ಕೇಳಿಸ್ಕೋಬೇಕು, ಮತ್ತೆ ದೂರುದಾರರ ಪರ ವಕೀಲರ ವಾದವನ್ನು ಕೂಡ ಕೇಳಿಸ್ಕೊಳ್ಬೇಕಾಗ್ತದೆ. ಮತ್ತೆ ಅದಲ್ಲದೆ ಇದೆಲ್ಲರ ನಡುವೆನೂ ಕೂಡ ಲೋಕಾಯುಕ್ತ ತನಿಖೆಯ ವರದಿ ಏನಿದೆ ಅದರಲ್ಲಿ ಯಾವ ರೀತಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಾಪರ್ ನಿಷ್ಪಕ್ಷಪಾತವಾದಂತ ಇನ್ವೆಸ್ಟಿಗೇಷನ್ ಆಗಿದ್ಯಾ ಇಲ್ವಾ, ಏನಿದೆ ರಿಪೋರ್ಟ್ ನಲ್ಲಿ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಹೀಗಾಗಿ ಇವತ್ತು ಆರ್ಗ್ಯುಮೆಂಟ್ಸ್ ಅನ್ನ ಕೇಳಿಸ್ಕೊಂಡು ಬಹುತೇಕ ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು ವೀಣಾ. ಎಸ್ ಥ್ಯಾಂಕ್ ಯು ಚೇತನ್. ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.